ಉನ್ನತ ಶಿಕ್ಷಣದಿಂದ ವಂಚಿತರಾದ ವಿದ್ಯಾರ್ಥಿಗಳಿಗಾಗಿ ಪ್ರಾರಂಭವಾದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಜುಲೈ 1ರಿಂದ ಪ್ರವೇಶ ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳು ಸದುಪಯೋಗವನ್ನು ಪಡಿಸಿಕೊಳ್ಳಬೇಕೆಂದು ಕುಲಪತಿ ಪ್ರೊಫೆಸರ್ ಶರಣಪ್ಪ ಹಳ್ಳಸಗೆ ಹೇಳಿದ್ದಾರೆ. ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿದ ಅವರು, ನಮ್ಮ ಮುಕ್ತ ವಿಶ್ವವಿದ್ಯಾಲಯವು 3 ಹಂತಗಳಲ್ಲಿ ಕೆಲಸ ಮಾಡುತ್ತದೆ. ಇದರ ಕೇಂದ್ರ ಕಚೇರಿ ಮೈಸೂರಿನಲ್ಲಿದೆ. ಪ್ರಾದೇಶಿಕ ಕೇಂದ್ರಗಳು ಎಲ್ಲ ಜಿಲ್ಲೆಯಲ್ಲಿ ಇದ್ದಾವೆ. ಹಾಗೆ 139 ಸ್ಟಡಿ ಸೆಂಟರ್ಗಳು ಇವೆ. ವಿಶ್ವವಿದ್ಯಾಲಯವು ನ್ಯಾಕ್ A+ ಗ್ರೇಡ್ ಹೊಂದಿದ್ದು, ಇದರಲ್ಲಿ 78 ಕೋರ್ಸ್ಗಳಿದ್ದು ಅದರಲ್ಲಿ 10 ಕೋರ್ಸ್ಗಳು ಆನ್ಲೈನ್ ಕೋರ್ಸ್ಗಳಾಗಿವೆ. ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ 5 ಕೋಟಿ ಅನುದಾನ ನೀಡಲಾಗಿದ್ದು, ಆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡಲಾಗುವುದು. ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ತುಂಬಾ ಬುದ್ಧಿವಂತರಾಗಿದ್ದಾರೆ, ಆದರೆ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ವಿಶ್ವವಿದ್ಯಾಲಯದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ರೀಚ್ ಟು ದಿ ಅನ್ರೀಚಬಲ್ ಪೀಪಲ್ ಅಂತ ನಮ್ಮ ಉದ್ದೇಶ ಏನಿದೆ, ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ. ಅಂದ್ರೆ ನಾವು ಈವನ್ ಅವರ ಮನೆ ಡೋರಿಗೆ ಹೋಗಿ ಉನ್ನತ ಶಿಕ್ಷಣ ಮಾಡಿಕೊಳ್ರಿ ಅಂತ ನಮ್ಮ ವಿಶ್ವವಿದ್ಯಾಲಯ ಉದ್ದೇಶ ಆಗಿದ್ದರಿಂದ, ಹೀಗಾಗಿ ರೀಜನಲ್ ಸೆಂಟರ್ಸ್ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ರೀಜನಲ್ ಸೆಂಟರ್ಸ್ಗಳಿವೆ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ವೈಸು ತಾಲೂಕು ವೈಸು ನಮ್ಮ ಸ್ಟಡಿ ಸೆಂಟರ್ಸ್ಗಳಿವೆ. ಆ ಸ್ಟಡಿ ಸೆಂಟರ್ಸ್ ಆ್ಯಕ್ಚುಲಿ ನಮ್ಮದೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್. ಯಾವುದೇ ವಿಶ್ವವಿದ್ಯಾಲಯದ ಏನು ಅಡ್ಮಿಷನ್ ಮಾಡಬೇಕಾದ್ರೆ ಅವರು ಮನೆಯಲ್ಲೇ ಕೂತು ಅಡ್ಮಿಷನನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈವನ್ 10 ಪ್ರೋಗ್ರಾಮ್ಗಳಲ್ಲಿ ಈಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರೋದೇ ಬೇಕಾಗಿಲ್ಲ. ನಮ್ಮ ವಿಶ್ವವಿದ್ಯಾಲಯ 10 ಪ್ರೋಗ್ರಾಮ್ಗಳಿಗೆ ಅವರು ಮನೆಯಲ್ಲೇ ಲ್ಯಾಪ್ಟಾಪ್ ಹೊಂದಿದ್ರೆ ಸಾಕು, ಅವರು ಮನೆಯಲ್ಲೇ ಎಕ್ಸಾಮ್ ಬರೀಬಹುದು, ಮನೆಯಲ್ಲೇ ಎಲ್ಲ ಪಾಠ ಪ್ರವಚನಗಳನ್ನು ಕೇಳ್ಕೋಬೋದು, ಮನೆಯಲ್ಲೇ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಮಾಡ್ಕೋಬೋದು, ಮನೆಯಲ್ಲೇ ಎಲ್ಲ ಕೂತು ಅವರು ಡಿಗ್ರಿಯನ್ನು ಪಡ್ಕೊಳ್ಬೋದು. ನ್ಯಾಕ್ A+ ಬಂದಿದ್ದರಿಂದ UGC ಡೆಬ್ದ್ ಅವ್ರು ಏನು ಮಾಡಿದ್ದಾರೆ, ನಾವು ಎಲ್ಲೆಲ್ಲಿ ಯಾವ ವಿಶ್ವವಿದ್ಯಾಲಯಗಳಲ್ಲಿ ನ್ಯಾಕ್ A+ ಅಂದರೆ ಅದಕ್ಕೊಂದು ಮಿನಿಮಮ್ ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ. ನ್ಯಾಕ್ ಆದ ತಕ್ಷಣ ನ್ಯಾಕ್ B ಇದೆ, B+ ಇದೆ, B++ ಇದೆ, A ಇದೆ, A+ ಇದೆ, A++ ಇದೆ. ನಮ್ಮ ವಿಶ್ವವಿದ್ಯಾಲಯ ಥ್ರೂಔಟ್ ಇಂಡಿಯಾದಲ್ಲಿ ಹೈಯೆಸ್ಟ್ A+ ತಗೊಂಡಿದೆ. ಅಂದರೆ ಆ ಥರ ಕ್ವಾಲಿಟಿ. ಯಾಕಂದರೆ ಹಿಂದಿನ ಹಿಡಿದುಕೊಂಡು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು SLM ಅಂತಾರೆ, ಅಂದರೆ ಮಟೀರಿಯಲ್ ಏನು ರೈಟಿಂಗ್ ಮಟೀರಿಯಲ್ ಏನು ಕೊಟ್ಟಿರ್ತಾರಲ್ಲ ಟೀಚರ್ಸು ಮಕ್ಕಳಿಗೆ, ಆ ರೈಟಿಂಗ್ ಮಟೀರಿಯಲ್ಸು ಕ್ವಾಲಿಟಿ ಮಟೀರಿಯಲ್ಸ್ ಆದ್ರಿಂದ ಎಲ್ಲ ಮಕ್ಕಳು ಆ ಕ್ವಾಲಿಟಿ ಮಟೀರಿಯಲ್ನ ಓದ್ಕೊಂಡು ಡಿಗ್ರಿಯನ್ನು ಪಡಿತಾ ಇದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ನಮ್ಮಲ್ಲಿ KS, IAS, IPS ಎಷ್ಟೋ ವಿದ್ಯಾರ್ಥಿಗಳು, ಒಂದು ಉದಾಹರಣೆ ತಗೊಳ್ಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯದಿಂದ ಪಡೆದಂತಹ ಒಬ್ಬ ಬ್ಲೈಂಡ್ ಅದಾನೆ,